ओ सजनी रे कैसे कटे दिन रात. ಇದೇ ತರ ನೀವು ವಿಡಿಯೋ ಎಡಿಟಿಂಗ್ ಮಾಡ್ಕೋಬೇಕಾ ನಿಮ್ಮ ಮೊಬೈಲಲ್ಲಿ. ಸೊ ಆಗಿದ್ರೆ ರೀಲ್ನ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಪ್ ಕಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ ತಕ್ಷಣ ನೀವು ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 5 ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿರೋ ಫೋಟೋನ ಸ್ವಲ್ಪ ಹಾಗೆ ಡ್ರ್ಯಾಗ್ ಮಾಡ್ತಾ ಹೋಗಿ ನೋಡಿ ಕರೆಕ್ಟ್ ಇದೆ ಅಲ್ವಾ. ಸೊ ನೆಕ್ಸ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವ ಆಡಿಯೋ ಹಾಕೋಬೇಕು ಆಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಮಾಡ್ಕೊಂಡಾದ್ಮೇಲೆ ಸೊ ನೋಡ್ಬೋದು ಆಡಿಯೋ ಕರೆಕ್ಟ್ ಆಗಿದೆ, ಫೋಟೋ ಕರೆಕ್ಟಾಗಿ ಆಡಿಯೋಗೆ ಅಡ್ಜಸ್ಟ್ ಆಗಿದೆ ಅಂತ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ಸ್ಟ್ನ ಆ್ಯಡ್ ಮಾಡಿಕೊಂಡು ಪ್ಲಸ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆಡಿಯೋನಲ್ಲಿ ಏನು ಲಿರಿಕ್ಸ್ ಬರ್ತೋ ಆ ಲಿರಿಕ್ಸ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಳ್ಳಿ ನೀಟಾಗಿ. ಸೊ ಟೈಪ್ ಮಾಡ್ಕೊಂಡು ನೀವು ಮತ್ತೆ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಅಲ್ಲಿ ಜಾಸ್ತಿ ಫಾಂಟ್ಸ್ ಬರುತ್ತೆ. ಸೊ ನೀವು ಯಾವ ಫಾಂಟ್ಸ್ ಬೇಕೋ ಆ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಸ್ಟೈಲ್ನ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಗೆ ಯಾವ ಕಲರ್ ಟೆಕ್ಸ್ಟ್ ಬೇಕೋ ನಾನು ಎಲ್ಲೋ ಕಲರ್ನ ಚೂಸ್ ಮಾಡ್ಕೊತೀನಿ. ನೆಕ್ಸ್ಟ್ ಗ್ಲೋ ಎಫೆಕ್ಟ್ಗೆ ಹೋಗಿ ಗ್ಲೋ ಎಫೆಕ್ಟ್ನ ನೋಡ್ಬೋದು. ನೀವು ಲೈಟ್ ಆ್ಯನಿಮೇಷನ್ ಬರುತ್ತೆ ನಿಮಗೆ, ಸೊ ಅದನ್ನ ಅಡ್ಜಸ್ಟೇಬಲ್ ಮಾಡ್ಕೊಳ್ಳಿ. ನೆಕ್ಸ್ಟು ಆ್ಯನಿಮೇಷನ್ಗೆ ಹೋಗಿ ಇಲ್ಲಿ ವೇವ್ 3 ಅನ್ನೋ ಒಂದು ಲೇಯರ್ ಸಿಗುತ್ತೆ. ಸೊ ಆ ಲೇಯರ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ಬೋದು ನೀವು. ಸೊ ನೆಕ್ಸ್ಟು ಅದನ್ನ ಅಡ್ಜಸ್ಟೇಬಲ್ ಮಾಡ್ಬೋದು, ಸ್ಲೋ ಬೇಕಾ ಫಾಸ್ಟ್ ಬೇಕಾ ಮೂವ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ರೈಟ್ ಕ್ಲಿಕ್ ಮಾಡಿದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಕ್ಲಿಕ್ ಮಾಡಿಕೊಂಡು ಸೊ ಟೆಸ್ಟ್ ಕರೆಕ್ಟಾಗಿ ನಿಮ್ಮ ಫೋಟೋಗೆ ಸಿಂಕ್ ಆಗಿದೆ ಇಲ್ವಾ ಅಂತ ನೋಡ್ಕೊಳ್ಳಿ. ಸೊ ಇಲ್ಲಾಂದರೆ ಸ್ವಲ್ಪ ಅಡ್ಜಸ್ಟೇಬಲ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕೆಳಗಡೆ ಕಾಪಿ ಅನ್ನೋ ಒಂದು ಆಪ್ಷನ್ ಮತ್ತೆ ಸ್ಕ್ರೋಲ್ ಮಾಡ್ಕೊಂಡು ಸೊ ಕಾಪಿ ಮಾಡಿಕೊಂಡು ಸೊ ನೆಕ್ಸ್ಟ್ ಫೋಟೋ ಏನಿದೆ ಸೊ ಅದಕ್ಕೆ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಫಾಂಟ್ನ ಚೇಂಜ್ ಮಾಡಿಕೊಂಡು ಸೊ ಇದೇ ಥರ ಎಲ್ಲ ಫೋಟೋಸ್ಗೆ ನೀವು ಆ್ಯಡ್ ಮಾಡ್ಕೊತಾ ಹೋಗ್ತಾ ಇರಿ. ನೆಕ್ಸ್ಟ್ ಬಂದ್ಬಿಟ್ಟು ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ಕಾಪಿ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದನ್ನ ಕಾಪಿ ಮಾಡ್ಕೊಳ್ಳಿ. ಸೊ ಮತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡಿರೋ ಫೋಟೋನ ಓವರ್ಲೇ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಮಾಡಿರೋ ಫೋಟೋಗೆ ಕರೆಕ್ಟಾಗಿ ಅಡ್ಜಸ್ಟೇಬಲ್ ಕಾಪಿ ಮಾಡ್ಕೊಂಡಿರೋ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಕಟ್ಔಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಬ್ಯಾಕ್ಗ್ರೌಂಡ್ ರಿಮೂವ್ನ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ರಿಮೂವ್ನ ಮಾಡ್ಕೊಂಡು ಬ್ಯಾಕ್ ಬಂದು ಮತ್ತೆ ಟೆಸ್ಟ್ ಮೇಲೆ ಆ್ಯಡ್ ಮಾಡಿ. ಸೊ ಟೆಸ್ಟ್ನ ಆ್ಯಡ್ ಮಾಡಿ ಟೆಸ್ಟ್ನ ಇದು ಮಾಡಿಕೊಂಡು ನೀವು ಕೆಳಗಡೆ ಬರ್ತಾರೆ ಸ್ಕ್ರೋಲ್ ಮಾಡಿದ್ರೆ ಒಂದು ಲೇಯರ್ ಅನ್ನೋದು ಆಪ್ಷನ್ ಬರುತ್ತೆ. ಸೊ ಆ ಫೋಟೋನ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ಸೊ ಈಗ ನೋಡ್ಬೋದು ನಿಮಗೆ ಫೋಟೋ ಬ್ಯಾಕ್ ಸೈಡ್ ಲಿರಿಕ್ಸ್ ಆ್ಯಡ್ ಆಗಿದೆ. ಸೊ ಇದೇ ಥರ ಟೆಸ್ಟ್ನ ಎಲ್ಲ ಫೋಟೋಸ್ಗೂ ಅಡ್ಜಸ್ಟ್ ಮಾಡ್ಕೊತ ಹೋಗಿ. ನೆಕ್ಸ್ಟು ಕೆಳಗಡೆ ಅಡ್ಜಸ್ಟ್ ಅನ್ನೋದು ಆಪ್ಷನ್ಸ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಶಾರ್ಪ್ನೆಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದನ್ನು ಸ್ವಲ್ಪ 80% ನೀವು ಇಕ್ಕೊಳ್ಳಿ ನಿಮ್ಮ ವೀಡಿಯೋಗೆ ತಕ್ಕನಂಗೆ. ಸೊ ಹಾಗೆ ಸ್ಯಾಚುರೇಷನ್ ಒಂದು 20-30% ಇಕ್ಕೊಳ್ಳಿ. ಸೊ ಎಲ್ಲ ಡ್ರ್ಯಾಗ್ ಮಾಡಿ ಎಲ್ಲ ಫೋಟೋಸ್ಗೆ ಆ್ಯಡ್ ಆಗುತ್ತೆ. ನೆಕ್ಸ್ಟು ನೀವು ಫ್ರೇಮ್ ರೇಟ್ನ 50% ಮಾಡಿಕೊಂಡು ನಿಮ್ಮ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಈ ಥರ ಯೂಸ್ಫುಲ್ ವೀಡಿಯೋಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸೊ ಸಪೋರ್ಟ್.